ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ನೈಟ್ ಎನರ್ಜಿ, ನಿಮ್ಮ ಪರ್ಸನ್ನ ನೈಟ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಯೂನಿವರ್ಸ್ಗೆ ಸರೆಂಡರ್ ಮಾಡಬೇಕಾಗುತ್ತೆ. ಯಾಕೆ ಅಂದರೆ ಪ್ರತಿಯೊಬ್ಬರ ಎನರ್ಜಿ ಕೂಡ ಸೇಮ್ ಆಗಿರೋದಿಲ್ಲ. ಅಂದರೆ ಈ ರಾತ್ರಿಯ ಟೈಮ್ನಲ್ಲಿ, ಶಾಂತ ಟೈಮ್ನಲ್ಲಿ ಈ ರೀಡಿಂಗ್ ನೋಡ್ತಾ ಇದ್ದೀರಾ ಅಂದರೆ ಇದೊಂದು ಕೇವಲ ಕೋ ಇನ್ಸಿಡೆನ್ಸ್ ಅಲ್ಲ, ಯೂನಿವರ್ಸ್ ಗೈಡೆನ್ಸ್ ಆಗಿರುತ್ತೆ. ಸೊ ಯೂನಿವರ್ಸ್ ಯಾವ ರೀತಿಯ ಗೈಡೆನ್ಸ್ ಕೊಡ್ತಾ ಇದೆ, ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಂಡು ಡೀಪಾಗಿ ಬ್ರೀತ್ ತಗೊಳ್ಳಿ. ಅದೇ ರೀತಿ ನಿಮ್ಮ ಪರ್ಸನ್ನ ಎನರ್ಜಿಯನ್ನು ಫೀಲ್ ಮಾಡಿ. ನಿಮ್ಮ ವ್ಯಕ್ತಿಯ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು ನೀವು ಮತ್ತು ಅವರು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದೇ ರೀತಿ ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಫೀಲ್ ಮಾಡಿ, ನಿಮ್ಮ ವ್ಯಕ್ತಿಯ ಎನರ್ಜಿಯನ್ನು ಫೀಲ್ ಮಾಡಿ. ಈಗ ರೀಡಿಂಗನ್ನು ಶುರು ಮಾಡೋಣ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಈ ವ್ಯಕ್ತಿಗೆ ರಾತ್ರಿ ಆದಾಗ ನೆನಪುಗಳು ಜಾಸ್ತಿ ಆಗ್ತಾ ಇದೆ. ಮೊದಲ ಎನರ್ಜಿ, ಈ ವ್ಯಕ್ತಿ ದಿನದ ಸಮಯದಲ್ಲಿ ಅವರನ್ನು ಡಿಸ್ಟ್ರ್ಯಾಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಕೆಲಸ, ಸ್ನೇಹಿತರು, ಫೋನ್, ಸೋಷಿಯಲ್ ಮೀಡಿಯಾ ಇವುಗಳ ಮೂಲಕ ತಮ್ಮ ಮನಸ್ಸನ್ನು ಬೇರೆ ಕಡೆಗೆ ತಿರುಗಿಸ್ತಾ ಇದ್ದಾರೆ. ಆದರೆ ರಾತ್ರಿ ಬಂದಾಕ್ಷಣ ಎಲ್ಲವೂ ಸೈಲೆಂಟ್ ಆದಾಗ ಅವರ ಮನಸ್ಸು ನೇರವಾಗಿ ನಿಮ್ಮ ಕಡೆಗೆ ಹೋಗ್ತಾ ಇದೆ. ನೀವು ಹೇಳಿದ ಮಾತುಗಳು, ನೀವು ನಕ್ಕ ಕ್ಷಣ, ನೀವು ಅವ್ರ ಜೊತೆ ಕಳೆದ ಸಮಯ ಇದೆಲ್ಲ ಅವರ ಮನಸ್ಸಿನಲ್ಲಿ ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇದೆ. ಅವ್ರು ನಿಮ್ಮನ್ನು ಮಿಸ್ ಮಾಡುವ ಎನರ್ಜಿ ಇದೆ. ರಾತ್ರಿ ಟೈಮ್ನಲ್ಲಿ ಮಿಸ್ಸಿಂಗ್ ಎನರ್ಜಿ ತುಂಬ ಸ್ಟ್ರಾಂಗ್ ಆಗ್ತಾ ಇದೆ. ಅವರು ಹೊರಗಡೆ ತೋರಿಸ್ಕೊಳ್ಳದೆ ಇರ್ಬೋದು, ಆದರೆ ಮನಸ್ಸಿನ ಒಳಗಡೆ ನಿಮ್ಮ ಕೊರತೆ ತುಂಬ ಫೀಲ್ ಆಗ್ತಾ ಇದೆ. ನೀವು ಇದ್ದಿದ್ರೆ ಈ ಕ್ಷಣವನ್ನು ಅವರು ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ನೀವು ಅವರ ಲೈಫ್ನಲ್ಲಿ ಇರಬೇಕಿತ್ತು, ಅವ್ರ ಜೊತೆ ಇರಬೇಕಿತ್ತು ಈ ಕ್ಷಣ ಅಂತ ಅವ್ರು ಅಂದ್ಕೊಳ್ತಾ ಇದ್ದಾರೆ. ಅವರ ಹೃದಯಕ್ಕೆ ನೀವು ಒಂದು ಹ್ಯಾಬಿಟ್ ಆಗಿದ್ದೀರಾ. ಆ ಹ್ಯಾಬಿಟ್ ಈಗ ಇಲ್ಲದ ಕಾರಣ ಖಾಲಿತನ ಬರ್ತಾ ಇದೆ. ಅಂದರೆ ನಿಮ್ಮ ಪ್ರೆಸೆನ್ಸ್ ಅವ್ರಿಗೆ ಒಂದು ಹ್ಯಾಬಿಟ್ ಆಗಿದೆ, ಅಭ್ಯಾಸ ಆಗೋಗ್ಬಿಟ್ಟಿದೆ ಅವ್ರಿಗೆ. ನೀವು ಇರಬೇಕು ಅವರ ಲೈಫ್ನಲ್ಲಿ ಅಂತ ಅಂದ್ಕೊಳ್ತಿದ್ದಾರೆ. ಮಾತಾಡಬೇಕು ಅನ್ನೋ ಫೀಲಿಂಗ್, ಆ ಎನರ್ಜಿ ಇದೆ. ರಾತ್ರಿ ಟೈಮ್ನಲ್ಲಿ ಅವ್ರಿಗೆ ನಿಮಗೆ ಮೆಸೇಜ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಫೋನ್ ಇಟ್ಕೊಂಡು ಚಾಟ್ ಓಪನ್ ಮಾಡಿ ಮತ್ತೆ ಯೋಚನೆ ಶುರು ಮಾಡ್ತಾರೆ. ಕಾಲ್ ಮಾಡೋದಾ, ಮೆಸೇಜ್ ಮಾಡೋದಾ, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಗಿಲ್ಟ್, ಪಶ್ಚಾತ್ತಾಪದ ಎನರ್ಜಿ ಇದೆ. ರಾತ್ರಿಯ ಸಮಯದಲ್ಲಿ ಮನಸ್ಸು ಸತ್ಯವನ್ನು ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ವಾ? ಅವರು ಮಾಡಿದ ತಪ್ಪುಗಳು, ಈ ರಿಲೇಷನ್ಶಿಪ್ಪಲ್ಲಿ ನಿಮ್ಮನ್ನು ನೋವು ಮಾಡಿದ ಕ್ಷಣಗಳು, ನಿಮಗೆ ಹರ್ಟ್ ಮಾಡಿದ ಕ್ಷಣಗಳು ಅಥವಾ ನಿಮ್ಮನ್ನು ಇಗ್ನೋರ್ ಮಾಡಿದ ಕ್ಷಣ, ಇದೆಲ್ಲ ಅವರಿಗೆ ನೆನಪಾಗ್ತಾ ಇದೆ. ನಾನು ಆ ರೀತಿ ಮಾಡಬಾರ್ದಿತ್ತು, ಅವ್ರು ನನ್ನನ್ನು ಅಷ್ಟೊಂದು ಪ್ರೀತಿಸ್ತಾ ಇದ್ರು, ಅಷ್ಟೊಂದು ಲೈಕ್ ಮಾಡ್ತಾಯಿದ್ರು. ಈ ಯೋಚನೆಗಳು ಅವರನ್ನು ಮನಸ್ಸಿನ ಒಳಗಡೆ ನೋಯಿಸ್ತಾ ಇದೆ. ನಿಮ್ಮ ಫೋಟೋ, ನಿಮ್ಮ ಚಾಟ್, ನಿಮ್ಮ ನೆನಪು ಅದೆಲ್ಲ ಅವ್ರಿಗೆ ನೆನಪಾಗ್ತಾ ಇದೆ. ಹಳೆಯ ಚಾಟನ್ನು ನೋಡ್ತಾ ಇದ್ದಾರೆ. ನೀವು ಕಳಿಸಿದ ಮೆಸೇಜ್ ನೆನಪು ಮಾಡ್ಕೊಳ್ತಾರೆ. ನೀವು ಹೇಳಿದ ಸಣ್ಣ ಮಾತುಗಳು ಅದನ್ನು ನೆನಪು ಮಾಡ್ಕೊಳ್ತಾರೆ. ನಿಮ್ಮ ವಾಯ್ಸ್ ಮೆಸೇಜ್ ಇದ್ದರೆ ಅದನ್ನು ಕೇಳ್ತಾರೆ. ನಿಮ್ಮ ವಾಯ್ಸನ್ನು ಇಮ್ಯಾಜಿನ್ ಮಾಡ್ಕೊಳ್ತಾರೆ. ಅಂದರೆ ಅದು ಅವ್ರಿಗೆ ಕೇಳ್ತಾ ಇದೆ ಅನ್ನೋ ರೀತಿ ಇಮ್ಯಾಜಿನ್ ಮಾಡ್ಕೊಳ್ತಾರೆ. ನಿಮ್ಮ ಫೇಸ್ ಇಮ್ಯಾಜಿನ್ ಮಾಡ್ಕೊಳ್ತಾರೆ. ಸೈಲೆಂಟ್ ಎನರ್ಜಿ ಇದೆ. ಅವರು ಹೊರಗಡೆ ಸ್ಟ್ರಾಂಗಾಗಿ ಕಾಣಿಸ್ಕೊಳ್ಬೋದು, ಆದರೆ ಒಳಗಡೆ ಸೈಲೆಂಟಾಗಿ ಪೇಯ್ನ್ ಅನುಭವಿಸ್ತಾ ಇದ್ದಾರೆ. ಯಾರಿಗೂ ಹೇಳ್ಕೊಳ್ತಾ ಇಲ್ಲ, ಯಾರಿಗೂ ತೋರಿಸ್ಕೊಳ್ತಾ ಇಲ್ಲ. ಆದರೆ ಹೃದಯದಲ್ಲಿ ತುಂಬ ಹೆವಿನೆಸ್ ಇದೆ, ತುಂಬ ಭಾರ ಇದೆ. ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಏನು ಮಾಡ್ತಾ ಇದ್ದೀರಾ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಲ್ಲ, ನೀವು ಕೂಡ ಅವರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಹ್ಯಾಪಿಯಾಗಿದ್ದೀರಾ, ಖುಷಿಯಾಗಿದ್ದೀರಾ, ಇವರನ್ನು ಬಿಟ್ಟು ಹೇಗೆ ಹ್ಯಾಪಿಯಾಗಿರೋದಕ್ಕೆ ಸಾಧ್ಯ, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇವರು ನಿಮ್ಮ ಲೈಫ್ನಲ್ಲಿ ಇಲ್ಲದೆ ನೀವು ಯಾಕೆ ಇಷ್ಟೊಂದು ಹ್ಯಾಪಿಯಾಗಿದ್ದೀರಾ, ನಿಮಗೆ ಯಾವುದೇ ರೀತಿಯ ಫೀಲಿಂಗ್ಸ್ ಬರ್ತಾ ಇಲ್ವಾ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಈ ಥರದ ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಬರ್ತಾ ಇದೆ. ಜಲಸಿ ಫೀಲಿಂಗ್ ಇದೆ. ಅಂದರೆ ನೀವು ಬೇರೆ ಯಾರ ಜೊತೆ ಹ್ಯಾಪಿಯಾಗಿರ್ತೀರಾ ಅನ್ನೋ ಯೋಚನೆ ಇದೆ. ಜಲಸಿ ಕೊಡ್ತಾ ಇದೆ. ನಾನಿಲ್ಲದೆ ಹ್ಯಾಪಿಯಾಗಿದ್ದಾರಾ, ಈ ಯೋಚನೆ ಅವರ ಮನಸ್ಸಿನಲ್ಲಿ ಕಾಡ್ತಾ ಇದೆ. ನೀವು ಬೇರೆಯವ್ರ ಜೊತೆ ಕ್ಲೋಸ್ ಆಗಿದ್ದೀರಾ, ಬೇರೆಯವ್ರ ಜೊತೆ ನೀವು ನಿಮ್ಮ ಫೀಲಿಂಗ್ಸನ್ನು ಶೇರ್ ಮಾಡ್ಕೊಳ್ತಾ ಇದ್ದೀರಾ, ಈ ಪ್ರೀತಿಯನ್ನು ಮರೆತು ಹೋಗಿದ್ದೀರಾ, ಆ ಫೀಲಿಂಗ್ಸ್ ಬರ್ತಾ ಇದೆ. ಬಟ್ ಪಾಸ್ಟಲ್ಲಿ ಇವರು ನಿಮ್ಮನ್ನು ಎಷ್ಟೇ ಹರ್ಟ್ ಮಾಡಿರ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರಬಹುದು, ಈಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರಬಹುದು, ದೂರ ಆಗಿರಬಹುದು. ಬಟ್ ಈಗ
ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಡ್ರೀಮ್ ಎನರ್ಜಿ, ಕೆಲವೊಮ್ಮೆ ಅವರು ನಿಮ್ಮ ಬಗ್ಗೆ ಡ್ರೀಮ್ ಬರ್ತಾ ಇದೆ ಅವ್ರಿಗೆ, ನಿಮ್ಮ ಜೊತೆ ಮಾತಾಡ್ತಾ ಇರುವ ಸೀನ್ ಮನಸ್ಸಲ್ಲಿ ನೆನೆಸ್ಕೊಳ್ತಾ ಇದ್ದಾರೆ, ನಿಮ್ಮ ಜೊತೆ ಮತ್ತೆ ಒಟ್ಟಿಗೆ ಇರುವ ಸೀನ್ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಡ್ರೀಮಲ್ಲಿ ಅವರು ನಿಮ್ಮ ಜೊತೆ ಇರುವ ರೀತಿ ಫೀಲ್ ಮಾಡ್ಕೊಳ್ತಾರೆ, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರೋ ರೀತಿ ಥಿಂಕ್ ಮಾಡ್ತಾರೆ. ಬಟ್ ರಿಯಾಲಿಟಿ ಅನ್ನೋದು ಮತ್ತೆ ಅವ್ರಿಗೆ ಪೇಯ್ನ್ ಕೊಡ್ತಾ ಇದೆ, ಅವರ ಮನಸ್ಸಿಗೆ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ನೀವು ದೂರ ಇದ್ದೀರಾ ಅಂತ. ನ್ಯೂ ಬಿಗಿನಿಂಗ್ ಎನರ್ಜಿ ಇದೆ. ರಾತ್ರಿ ಟೈಮ್ನಲ್ಲಿ ಅವರು ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ದಿನದಲ್ಲಿ ಅವರು ಹೇಗೋ ಟೈಮ್ ಕಳೆದು ಹೋಗ್ತಾ ಇದೆ, ಬಟ್ ನೈಟ್ ಟೈಮ್ನಲ್ಲಿ ನಾನು ಈ ರಿಲೇಷನ್ಶಿಪ್ಪಲ್ಲಿ ಮತ್ತೆ ಹೋಗಬೇಕು, ಮತ್ತು ಎಫರ್ಟ್ ಹಾಕಬೇಕು. ಈ ರಿಲೇಷನ್ಶಿಪ್ಪಲ್ಲಿ ಇಲ್ಲಿವರೆಗೂ ಅವ್ರು ಮಾತ್ರ ಎಫರ್ಟ್ ಹಾಕಿದ್ದಾರೆ, ಅಂದರೆ ನೀವು ಮಾತ್ರ ಎಫರ್ಟ್ ಹಾಕಿದ್ದೀರಾ, ಇನ್ನು ಮೇಲೆ ನಾನು ಕೂಡ ಎಫರ್ಟ್ ಹಾಕಬೇಕು ಅನ್ನೋ ಫೀಲಿಂಗ್ಸ್ ಇದೆ. ನಿಮ್ಮ ಹೆಸರು ಅವರ ಮನಸ್ಸಿನಲ್ಲಿ ಬರ್ತಾ ಇದೆ, ನಿಮ್ಮ ನೆನಪು ಅವರ ಮನಸ್ಸಿನಿಂದ ಹೋಗ್ತಾ ಇಲ್ಲ. ಸಣ್ಣ ವಿಷಯಕ್ಕೂ ನಿಮ್ಮ ನೆನಪು ಬರ್ತಾ ಇದೆ. ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ ಆಗ್ತಾ ಇದೆ, ನೀವು ಅವರಿಗೆ ತೋರಿಸ್ತಾ ಇದ್ದ ಪ್ರೀತಿ, ಕಾಳಜಿ, ರೆಸ್ಪೆಕ್ಟ್ ಅದೆಲ್ಲ ನೆನಪಾಗ್ತಾ ಇದೆ. ಅಂದರೆ ನೀವು ಎಷ್ಟೇ ಆ ವ್ಯಕ್ತಿ ನಿಮ್ಮನ್ನು ಇಗ್ನೋರ್ ಮಾಡಿದ್ರು ಅಥವಾ ನಿಮ್ಮನ್ನು ಅವಾಯ್ಡ್ ಮಾಡಿದ್ರು ಕೂಡ ನೀವು ಅವರನ್ನು ಚೇಸ್ ಮಾಡ್ತಾ ಇದ್ರಿ, ಅವರ ಹಿಂದೆ ಹೋಗ್ತಾ ಇದ್ರಿ. ನೀವಾಗಿ ಅವರಿಗೆ ಕಾಲ್ ಮಾಡ್ತಾ ಇದ್ರಿ, ಮೆಸೇಜ್ ಮಾಡ್ತಾ ಇದ್ರಿ, ಬಟ್ ಅವ್ರು ಅವಾಯ್ಡ್ ಮಾಡ್ತಾಯಿದ್ರು, ಇಗ್ನೋರ್ ಮಾಡ್ತಾಯಿದ್ರು. ಏನೇ ಆದರೂ ಕೂಡ ನೀವು ಮತ್ತೆ ಮತ್ತೆ ಅವರ ಹಿಂದೆ ಹೋಗ್ತಾ ಇದ್ರಿ. ಅವ್ರು ನಿಮಗೆ ಎಷ್ಟೇ ಪೇಯ್ನ್ ಆದರೂ ಕೂಡ ನೀವು ಅದನ್ನು ತೋರಿಸ್ಕೊಳ್ತಾ ಇರಲಿಲ್ಲ, ಎಷ್ಟು ಪೇಯ್ನ್ ಆಗಿದೆ ಅಂತ ಹೇಳ್ಕೊಳ್ತಾ ಇರಲಿಲ್ಲ, ಅವರ ಹಿಂದೆನೇ ಹೋಗ್ತಾ ಇದ್ರಿ. ಅವರ ಪ್ರೀತಿ ನಿಮಗೆ ಅತಿ ಮುಖ್ಯ ಆಗಿತ್ತು, ಅದೆಲ್ಲ ಈಗ ಅವ್ರಿಗೆ ನೆನಪಾಗ್ತಾ ಇದೆ. ಇದೆಲ್ಲ ಆದಮೇಲೆ ಆ ವ್ಯಕ್ತಿಗೆ ಫೀಲಿಂಗ್ಸ್ ಅನ್ನೋದು ಜಾಸ್ತಿ ಆಗ್ತಾ ಇದೆ, ನಿಮ್ಮ ಮೇಲಿರುವ ಪ್ರೀತಿ ಅನ್ನೋದು ಜಾಸ್ತಿ ಆಗ್ತಾ ಇದೆ. ನಿಮ್ಮನ್ನು ತುಂಬ ಮಿಸ್ ಮಾಡ್ತಾ ಇರುವ ಎನರ್ಜಿ ಕಾಣ್ತಾ ಇದೆ. ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮ ಜೊತೆ ಮತ್ತೆ ಕನೆಕ್ಟ್ ಆಗಬೇಕು ಅಂತ ಅನ್ನಿಸ್ತಾ ಇದೆ. ಬಟ್ ಅವರಿಗೆ ಭಯ, ಕನ್ಫ್ಯೂಷನ್, ಗಿಲ್ಟ್ ಅವರನ್ನು ಅಲ್ಲೇ ನಿಲ್ಲಿಸ್ತಾ ಇದೆ. ಅಂದರೆ ಭಯ ಯಾಕಿದೆ ಅಂದರೆ ಈ ವ್ಯಕ್ತಿ ನಿಮಗೆ ತುಂಬ ನಿಮ್ಮನ್ನು ಇಗ್ನೋರ್ ಮಾಡಿ ನಿಮ್ಮಿಂದ ದೂರ ಆಗಿರಬಹುದು, ಅಥವಾ ಬ್ರೇಕಪ್ ಆಗಿರ್ಬೋದು, ಇವರ ಕಾರಣದಿಂದಲೇ ಬ್ರೇಕಪ್ ಆಗಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಂದಿರಬಹುದು. ಇದೆಲ್ಲದರಿಂದ ಭಯ, ಮತ್ತೆ ಈ ರಿಲೇಷನ್ಶಿಪ್ಪಲ್ಲಿ ಬಂದರೆ ಏನಾಗುತ್ತೋ ಅನ್ನೋ ಭಯ. ಕನ್ಫ್ಯೂಷನ್ ಯಾಕೆ ಅಂದರೆ ನೀವು ಅವರನ್ನು ಒಪ್ಕೊಳ್ತಿರೋ ಅಥವಾ ರಿಜೆಕ್ಟ್ ಮಾಡ್ತೀರಾ ಈ ರಿಲೇಷನ್ಶಿಪ್ಪಲ್ಲಿ, ಅಥವಾ ನೀವು ನಿಮ್ಮ ಲೈಫ್ನಲ್ಲಿ ಮುಂದುವರೆದಿದ್ದೀರಾ, ಈ ರಿಲೇಷನ್ಶಿಪ್ ಬೇಡ ಅಂತ ಅಂದ್ಕೊಂಡಿದ್ದೀರಾ, ಈ ರೀತಿಯ ಕನ್ಫ್ಯೂಷನ್ ಕೂಡ ಇದೆ. ಗಿಲ್ಟ್ ಫೀಲಿಂಗ್ ಇದೆ, ಹಳೆಯ ನೆನಪುಗಳು, ಹಳೆಯ ಕಹಿ ಘಟನೆಗಳ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ಪಲ್ಲಿ ಅವರು ನಿಮ್ಮನ್ನು ಎಷ್ಟು ನೋವಿಸಿದ್ದಾರೆ, ಎಷ್ಟು ಪೇಯ್ನ್ ಕೊಟ್ಟಿದ್ದಾರೆ, ನಿಮ್ಮನ್ನು ಎಷ್ಟು ಇಗ್ನೋರ್ ಮಾಡಿದ್ದಾರೆ. ಬಟ್ ಅದೆಲ್ಲ ಇದ್ದರೂ ಕೂಡ ನೀವು ಯಾವ ರೀತಿ ಅವರ ಹಿಂದೆ ಹೋಗ್ತಾ ಇದ್ರಿ, ಪ್ರೀತಿಯ ಹಿಂದೆ ಹೋಗ್ತಾ ಇದ್ರಿ, ಅದೆಲ್ಲವನ್ನು ನೆನೆಸ್ಕೊಂಡವ್ರಿಗೆ ಗಿಲ್ಟ್ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಯೋಚನೆ ಅನ್ನೋದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಬಟ್ ರಾತ್ರಿಯ ಟೈಮ್ನಲ್ಲಿ ಎನರ್ಜಿ ಪ್ರಕಾರ ಆ ವ್ಯಕ್ತಿಗೆ ಅವ್ರಿಗೆ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ, ತುಂಬ ಫೀಲಿಂಗ್ಸ್ಗಳು ಜಾಸ್ತಿ ಆಗ್ತಾ ಇದೆ. ಬಟ್ ಅದನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಆಗಲಿ, ಎಮೋಷನ್ಸನ್ನು ಹೊರಗಡೆ ಹಾಕ್ಕೊಳ್ಳೋದಕ್ಕೆ ಆಗಲಿ ಸಾಧ್ಯ ಆಗ್ತಾ ಇಲ್ಲ. ಅವರು ತುಂಬ ಸ್ಟ್ರಾಂಗ್ ಆಗಿರುವ ರೀತಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಏನೂ ಆಗಿಲ್ಲ, ಲೈಫ್ನಲ್ಲಿ ಎಲ್ಲ ಸರಿಯಾಗಿದೆ, ನಾನು ಓಕೆ ಇದ್ದೀನಿ, ಆ ರೀತಿ ಅವರು ಬಿಹೇವ್ ಮಾಡ್ತಾ ಇದ್ದಾರೆ, ಮುಖವಾಡ ಹಾಕ್ಕೊಂಡಿದ್ದಾರೆ. ಬಟ್ ನೈಟ್ ಎನರ್ಜಿ ಪ್ರಕಾರ ಈ ವ್ಯಕ್ತಿ ತುಂಬ ಎಮೋಷ್ನಲಿ ಡೌನ್ ಆಗ್ತಾ ಇದ್ದಾರೆ, ತುಂಬ ಲೋನ್ಲಿನೆಸ್ ಫೀಲ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಮತ್ತು ರಿಲೇಷನ್ಶಿಪ್ಪಲ್ಲಿ ಬರಬೇಕು ಅನ್ನೋ ಫೀಲಿಂಗ್ಸ್ ತುಂಬ ಜಾಸ್ತಿ ಇದೆ. ನಿಮ್ಮ ಬಗ್ಗೆ ಥಿಂಕಿಂಗ್ ಅನ್ನೋದು ಜಾಸ್ತಿ ಇದೆ, ಎಫರ್ಟ್ ಹಾಕಬೇಕು ಈ ರಿಲೇಷನ್ಶಿಪ್ಪಲ್ಲಿ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಒಬ್ಬರೇ ರಿಲೇಷನ್ಶಿಪ್ಪಲ್ಲಿ ಎಫರ್ಟ್ ಹಾಕಿದ್ರೆ ಸಾಲದು, ನಾನು ಕೂಡ ಈ ರಿಲೇಷನ್ಶಿಪ್ಪಲ್ಲಿ ಎಫರ್ಟ್ ಹಾಕಬೇಕು, ಅವರಿಗೆ ಬೇಕಾದ ಪ್ರೀತಿಯನ್ನು ಕೊಡಬೇಕು, ಕೇರ್ ಕೊಡಬೇಕು, ಈ ರಿಲೇಷನ್ಶಿಪ್ಪಲ್ಲಿ ರೆಸ್ಪಾನ್ಸಿಬಿಲಿಟಿಯನ್ನು ತಗೊಳ್ಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ತುಂಬ ಲೋನ್ಲಿನೆಸ್ ಫೀಲ್ ಮಾಡ್ತಾ ಇರುವ ಎನರ್ಜಿ ಕಾಣ್ತಾ ಇದೆ. ಇದು ಈ ರಾತ್ರಿಯ ಎನರ್ಜಿ ಆಗಿತ್ತು. ಈ ರೀಡಿಂಗ್ ನಿಮಗೆ, ಈ ಪುಟ್ಟದಾದ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮ್ಮ ರಿಲೇಷನ್ಶಿಪ್ಪಲ್ಲಿರುವ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಅದು ಎಂಡ್ ಆಗಲಿ, ನಿಮ್ಮ ಮನಸ್ಸಿನ ನೋವು ಕಡಿಮೆ ಆಗಲಿ, ನಿಮ್ಮ ಪ್ರೀತಿ ಸರಿಯಾದ ದಾರಿಯಲ್ಲಿ ಹೋಗಲಿ, ನಿಮ್ಮ ಕನಸುಗಳು ನಿಜವಾಗಲಿ ಅಂತ ಬ್ಲೆಸ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.